ರೀ ರೀ ಬರ್ರಿ ಎಲ್ಲೂ ಹೋಗ್ಬೇಡ್ರಿ ಬರ್ರಿ ಅದ್ಯಾಕೆ ಅಲ್ಲೂ ಇಲ್ಗೂ ಹೋಗ್ತೀರಾ ಬರ್ರಿ ರೀ ಬರ್ರಿ ನಿಮಗೆ ಹೆಂಗಾಗುತ್ತೆ ಹೇಳ್ ಬರ್ರಿ ರೀತಾ ಎಗ್ರೆಸ್ ಅಂಗಡಿ ಕೇಳ್ಕಣೆ ಸುಗಿಣ ರೀತಾ ಎಗ್ರೆಸ್ ಅಂಗಡಿ ಇಕ್ತವಳೆ ಫ್ರೀ ಮಾಡ್ಯವಳೆ ಮೊಟ್ಟೆ ಕೊಡ್ತಾಳೆ ಕಬಾಬ್ ಕೊಡ್ತಾಳೆ. ಅಯ್ಯೋ ಏನಾಗೈತೆ ಸುಗುಣ ಹಿಂಗ ಆಡ್ತಾ ಇದ್ದಾನೆ ಇವನು ವರ್ಷ ಬಂದ್ರೆ ನಮ್ಮ ಒಡವೆ ಹಾಕಿ ಹಾಕಳೆ ಯಾಕಳಿ ಅಂದ್ರೆ ಹಿಂಗೆ ಈ ಪಾಟಿ ಅಲ್ಲಿ ಬಿಟ್ಟವ್ರೆ. ಅಯ್ಯಯ್ಯಪ್ಪ ಬಾಯಿಗಳವೆಲ್ಲ ಕಾಣಂಗೆ ಯಾಕ ಕಣಮ್ಮ ಗೊತ್ತಿಲ್ಲ. ಆಟದಾಗ ನಾಲ್ವರು ಇಟ್ಕೊಂಬಂದಿದ್ದೀವಿ ಯಗ್ರಿ ಬೀಳ ನಂಗೇನೆ ಆಡ್ತಾಗೇನೆ ಎಲ್ಲಿ ಎತ್ಲ ಬೀಳ್ತಾನಪ್ಪ ಮಂಗಾಗೋದು ಯಾಕೆ ಹೊರಡು ಒಂಥರ ತಿಕ್ಲಂಗೆ ಆಡ್ತಾ ಇದ್ದಾನೆ. ಅದೇ ಅವ್ರ ರೀತ ಎಗ್ರೆಸ್ ಅಂಗಡಿ ಇಕ್ಕವಳಲ್ಲ ಅದೇ ತಲೆ ಕೆಡಿಸಿ ಬಿಟ್ಟನ್ ಜನ ಎಲ್ಲ ಅಲ್ಲಿಗೆ ಹೋಗ್ತಾ ಇದಾರಲ್ಲ. ಇವಾಗ ಅದನ್ನ ಬೇರೆ ತಲೆ ಕೆಡಿಸ್ಕೊಂಡು ಈಗ ಇದು ಬೇರೆ ಇದು ಒಟ್ಟು ಹಿಂಗೆ ಆತಲ್ಲ ಅದಕ್ಕೆ ಅದನ್ನೇ ತಲೆ ಕೆಡಿಸ್ಕೊಂಡು ಏನಾರ ಮಾತಾಡೋದು ನಗೋದ್ರಂಗೆ ಆಡೋದು ಓಳೋದ್ರಂಗೆ ಆಡೋದು ಮೆಂಟ್ಲಾದಂಗಾಗಿ ಅವನೇ ಅಕ್ಕನೋ. ಅಯ್ಯೋ ಶಿವನೇ ದೇವ್ರಿ ಹೋಗತ್ತ ಏನಂಗ ಸುಗುಣನ್ಗಂತೂ ಯಾವುದಾದ್ರೂ ಒಂದು ಗೊತ್ತ ಕಣಿ. ಹೋಗ್ಬೇಡ ನಿಂತ್ಕೊಳ್ರಿ ಯಾಕ ಬಾರೆ ಹಿಡ್ಕ ಬಾರೆ ಯಾಕ ಬಾರೆ ವರುಣಕ್ಕ ಹೋಗ್ಬೇಡ ಕಣಪ್ಪ ಹೋಗ್ಬೇಡ ನಿಜವಾಗ್ಲೂ ಹೋಗ್ಬೇಡ. ಎಲ್ಗೂ ಹೋಗ್ತೀಯಾ ಹೋಗ್ಬೇಡ್ರಿ ಕಣ್ರಿ ಹಿಡ್ಕಳ ಯಾಕ ಬಾರೆ ಎಳ್ಕಂಬ ಇಲ್ಲಿ ಒಳಗೆ ಕರ್ಕೊಂಡು ಹೋಗೋಣ. ಅಲ್ಲ ಯಾವ್ದಾಗಿನ್ನ ಸೆನಕ್ಕಿದ್ರಲ್ಲಿ ಸುಗುಣ ಇಲ್ಲ ಕಣವು ನಂತ ಇಲ್ಲಿಂದ ಹೋಗ್ದಾಗಿಂದಾನು ಹಂಗಾಗೈತಿ. ಅಲ್ಗೆ ಹೋಗ್ತಿದ್ದಂಗೆನೆ ಏನನ್ನ ಟೆನ್ಷನ್ ಮಾಡ್ಕೊಬಿಟ್ಟವ್ರಿ ಒಂಥರ ಟೆನ್ಷನ್ ಮಾಡ್ಕೊಂಡು ಹಂಗೆ ತಲ್ಲು ಜದಂಗ ಆಗೈತೆ ಕಣಮು. ಏಯ್ ಬಿಡೆ 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 ನನ್ನ ಇಟ್ಕೊಂಡಿದ್ಯಲ್ಲೇ ಹೋಗ್ಬೇಡ ಕಣಪ್ಪ ಹೋಗ್ಬೇಡ ನಡಿ ಹೋಗ್ಬೇಡ. ಅಯ್ಯೋ ಏಮ್ಮ ಆಡ್ತಾಗಂಗೆ ನಾವು ಮೂವರು ನಾಲ್ಕು ಜೊತೆಯಾಗಿ ಇಟ್ಕೊಂಡಿದ್ದೀವಿ ಗೊತ್ತೇ. ಹಂಗಂದ್ರು ಬಗ್ಗಂಗಿಲ್ಲ ಎತ್ತೆತ್ಲಾಗ ಟೌನ್ನಾಗೆ ಎತ್ತೆತ್ಲಾಗ ಹೋಗಿ ಓಡೋಗಕ್ಕೆ ಹೋಗೋಣ. ಓ ಸರ್ ನಾವು ಹೇಳ್ಕೊಂಬಂದಿದ್ದೀವಿ. ಅಪ್ಪ ಸುಗುಣ ನನಗೆ ಹೊಡ್ದ ಕಣೇ ಯಪ್ಪ. ನಾನೇ ಎಗ್ರೆಸ್ ಅಂಗಡಿ ಹೋಗೈತೆ ಅಂತ ಇದ್ದೀನಿ. ನಾನೇ ಬೇಜಾರಲ್ಲಿದ್ದೀನಿ ನಾನೇ ಹಿಡ್ಕೊಂಬಕ್ಕೋತೀಯ ನೀನು ತಗಿ. ಅಯ್ಯೋ ಎಗ್ರೆಸ್ ಅಂಗಡಿ ಹೋತು. ಏ ಬಿಡೆ ಬಿಡೆ ತಗಿ ಎಲ್ಗೆ ಹೋಗ್ತಾನೆ ನೋಡೋಣ ಅದೆಲ್ಲ. ಸುಮ್ಕಿರ್ ಬಿಟ್ರೆ ಓಡಾಡೋಗ್ತಾನೆ ಕೇರ್ ಗುಂಟೆ ಓಡೋಗೋದು ಅತ್ತಾಗಿತ್ತಾಗ ಹೋಗೋದು ಆಮೇಲೆ ಯಾರ ಮೇಲನ ಒಟ್ಟು ಯಾರಿಗನ ವಾದ್ಯಕ್ಕೆ ಹೋಗೋದು ಹಂಗೆಲ್ಲ ಮಾಡ್ತಾನೆ. ಸುಮ್ಕಿರು ನಡಿಯಪ್ಪ ವರ್ಷ ನಡಿಯಪ್ಪ. ಅಪ್ಪ ಹೊಟ್ಟಿಗೆ ಗುದ್ದ ಕಣೆ ಸುಗುಣ. ಅಪ್ಪ ನೋಡೆ ಗುದ್ದಿ ಅಂತಟ ಗುದ್ದಿ ಓಡೋಗಿದ್ದ. ಸುಗುಣ ನೀನೇ ಹೋಗಿ ನಾವು ಯಾರನ್ನ ಹಿಡ್ಕೊಂಬಕ್ ಹೋದ್ರೆ ನಮಗೆ ಹೊಡಿತಾನೆ ಅವನು. ಹೋಗು ನೀನೇನೆ ಕರ್ಕೊಂಬರೋಗಿ ನೋಡು ಹೋಗೋದ ನೆಕ್ಕೊಂಡು. ಅಯ್ಯಪ್ಪ ಊರಾಗೆಲ್ಲನ ಏನಾಗೈತಿ ಇವ್ನು ಮೆಂಟ್ಲಾಗೆ ನಮ್ತರ ಹೋಗಿ ಸುಗುಣ ಕರ್ಕೊಂಬ. ಹೋಗತ್ತ ನನಗೆ ಇಳ್ದೊಳ್ಳೆ ಪಜಿತಿ ಆತಮ್ಮ ತಾಯಿ. ಹೆಂಗೋ ದುಡ್ಕೊಂತಿದ್ವಿ ಎಗ್ರೆಸ್ ಅಂಗಡಿಗತ್ಲಾಗೆ. ಹೋಗಿ ಕರ್ಕೊಂಬರೋಗಿ ಹೋಗು ಅಲ್ಲೊಂದು ನೆಕ್ಕೊಂಡು ಹೋಗ್ತಾ ಇದ್ದಾನೆ. ಏನು ಮಾಡೋಣಮ್ಮ ಇವಾಗ ಅನ್ನಿಸ್ಬಿಟ್ಟೈತೆ ನನಗಂತೂ. ಯಪ್ಪ ಹಿಂಗೆ ಆಡಿದ್ರೆ ಹೆಂಗೆ ಹಿಡ್ಕೊಂಬಕ್ಕಾಗುತ್ತೆ ನಾವು ಹೆಣ್ಮಕ್ಳು. ಯಪ್ಪ ಕಣೆ ಹಿಂಗೆ ಆಡಿದ್ರೆ ಹಿಡ್ಕೊಂಬಕ್ಕಾಗಲ್ಲಮ್ಮ. ಹೋಗಿ ಯಾವ್ದಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಆಂಬುಲೆನ್ಸಿಗೆ ಫೋನ್ ಮಾಡಿ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಏನಾಗೈತೆ ಅವರು ಸೆನಕಿರ್ಲಿಲ್ವಿ ಅಲ್ಲಿ ಅಂಗಡಿ ತಗಿ. ಅಲ್ಲ ನಾವು ಅಂಗಡಿ ತಗ ಹೋದ್ವಿ ಒಡವೆ ಹಾಕಿ ಬರೋಣ ಅಂತ ನಾವು ಬಂಗಾರದ ಅಂಗಡಿಗೆ ಹೋಗಿ ಅಲ್ಲಿ ಬಂಗಾರದ ಅಂಗಡಿಲಿ ಒಡವೆ ಹಾಕಿ ಎಗ್ರೆಸ್ ತಿನ್ಕೊಂಡು ಹೋಗೋಣ. ನಡಿಯ ಸುಗುಣ ಹೊಟ್ಟೆ ಹಸ್ತೈತೆ ವರ್ಷನ ಅಂಗಡಿ ತಗ ಹೋಗಿ ಎಗ್ರೆಸ್ ತಿನ್ಕೊಂಡು ಹೋಗೋಣ ಅಂತ ಅಂದೆ ನಾನು. ಅದಕ್ಕೆ ಹೂನ್ ಯಾಕೆ ಹೋಗ್ಬೇಕು ಅವಳು ರೀತಾ ಏನೋ ಫ್ರೀ ಎಲ್ಲ ಮಾಡ್ಯವಳಂತೆ. ಯಾಕ ಎಗ್ರೆಸ್ಗೆ ಮೊಟ್ಟೆ ಫ್ರೀ ಕೊಡ್ತಾಳಂತೆ, ಚಿಕನ್ ಬಿರಿಯಾನಿಗೆ ಚಿಕನ್ ಕಬಾಬ್ ಫ್ರೀ ಕೊಡ್ತಾಳಂತೆ. ಅದಕ್ಕೆ ನಡಿ ಹೋಗೋಣ ಹಂಗೆ ನಾನು ನೋಡಬೇಕು ಅವಳ ಅಂಗಡಿ ತಗೆ ಹೆಂಗೆ ವ್ಯಾಪಾರ ಆಗುತ್ತೆ ಹೆಂಗೆ ಮಾಡ್ಯವಳೆ ಏನು ಅಂಗಡಿನ ಅಂತ ನೋಡಬೇಕು. ಅದಕ್ಕೆ ನಡಿ ಹೋಗೋಣ ಅಂದ್ಲು. ಹೋಗ್ತಿದ್ದೀವಿ ಅಲ್ಲಿ ಬರೋರ್ನ ಇಲ್ಲಿ ಬರಬೇಡ್ರಿ ಅಲ್ಗೆ ಹೋಗ್ರಿ ಅಂತಾನ ಹೆಂಗೆ ಆಡ್ತಾ ಇದ್ದಾನೆ. ಅವ್ರು ಹೆದ್ರಿಕೊಂಡು ಬರೋರು ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಏನಾತಪ್ಪ ಅಂದಾಗ ಅವ ಅಣ್ಣ ಯಾರನ ಅಲ್ಲಿ ಅಂಗಡಿ ಮಗ್ಲಾಗ್ಲದ ಅಣ್ಣಯ್ಯ ಹಂಗೆ ಅಂತಿತ್ತು ಯಾಕೆ ಎದ್ದಾಗಿಂದ ಎತ್ತತ್ಲಾಗ ಆಡ್ತಾ ಇದ್ದಾನೆ ಕಣಮ್ಮ ಇವನು ಮಂತ ಕರ್ಕೊಂಡು ಹೋಗ್ರಿ ಅಂತ. ಅದಕ್ಕೆ ಕರ್ಕೊಂಡು ಬಂದ್ವಿ. ನೋಡಿ ಅದೆಲ್ಲಿ ನೋಡೋಣ ಅಲ್ಲಿ. ಅಯ್ಯೋ ಶಿವನೇ ಹೋಗತ್ತ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಇವನು. ರೀ ಬರ್ರಿ ಇಲ್ಲಿ ಅದ್ಯಾಕೆ ಹಂಗೆ ಓಡೋಗ್ತಾ ಇದ್ದೀರಾ. ಅಣ್ಣ ಇಟ್ಕೊಳ್ಳೋಣ ಅಣ್ಣ ಮಂಜಣ್ಣ ಅಣ್ಣ ಇಟ್ಕೊಳ್ಳೋಣ ಅವ್ರನ್ನ. ನನ್ನ ಹಿಡ್ಕೊಂತೀಯ ನೀನು ನನ್ನ ಹಿಡ್ಕೊಂಡ್ರೆ ಏನಿಲ್ಲ. ನನ್ನ ಹಿಡ್ಕೋಬೇಡ ನೀನು. ನಾನು ಯಾರು ನೀನು ಹಿಡ್ಕೊಂಬಕ್ಕೆ ನೀನು ಯಾರು. ಯಾಕಮ್ಮ ಸುಗುಣ ಈ ವರ್ಷ ಹಿಂಗಾಡ್ತಾ ಇದ್ದಾನೆ. ಯಾಕೆ ಹಿಂಗಾಡ್ತಾ ಇದ್ದಾನೆ ಯಾಕೆ ಗೊತ್ತಿಲ್ಲ ಕಣಣ್ಣ. ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಯಾಕೆ ಎತ್ತತ್ಲಾಗ ಮಾತಾಡ್ಕೊಂಬೋದು ಹಿಂಗಾಗಿ ಐತೆ. ವರ್ಷ ಮಂತಕ್ಕೆ ಹೋಗಪ್ಪ. ರೀತಾ ಎಗ್ರೆಸ್ ಅಂಗಡಿ ಇಕ್ಕವಳೆ. ಎಗ್ರೆಸ್ ಅಂದ್ರೆ ಮೊಟ್ಟೆ ಫ್ರೀ ಎಲ್ಲ ಫ್ರೀ ಕೊಡ್ತಾ ಇದ್ದಾಳೆ. ನಂದು ಹೋಯ್ತು ಎಗ್ರೆಸ್ ಅಂಗಡಿ ಹೋಯ್ತು ಎಗ್ರೆಸ್ ಅಂಗಡಿ. ಯಾತ ಹಿಂಗೆ ಹೇಳ್ತಾನೆ. ಅಣ್ಣ ರೀತಾ ಎಗ್ರೆಸ್ ಅಂಗಡಿ ಇಕ್ಕವಳಲ್ಲ
ಅದಕ್ಕೇನೆ ಅವಳೇನೋ ಎಗ್ ರೈಸ್ಗೆ ಮೊಟ್ಟೆ ಫ್ರೀ ಅಂತ ಎಲ್ಲ ಮಾಡಿವಳಂತೆ. ಅದಕ್ಕೇನೆ ಹಿಂಗೆ ಆಡ್ತಾ ಇದ್ದಾರೆ. ಏನು ಮಾಡೋಣ? ನಾವು ನೋಡಪ್ಪ ಏನೋನ ಬಿಡು ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲರ ತಗೋ ಚೆನ್ನಾಗಿರೋಣ ಅಂತ ಮಾತಾಡಿಸಿದ್ರೆ ಅವಳು ನಮಗೆ ವಿರುದ್ಧವಾಗಿ ಎಗ್ ರೈಸ್ ಅಂಗಡಿ ಇಕ್ಕಿ ಹಿಂಗೆ ಮಾಡ್ತಾ ಇದ್ದಾಳೆ. ನೋಡೋಣ ಹಿಂಗೆ ಮಾಡಿ ನಮ್ಗೆ ವ್ಯಾಪಾರ ಆಗ್ದಂಗೆ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾಳೆ. ಅದನ್ನೇ ತಲೆ ಕೆಡಿಸ್ಕೊಂಡವ್ರು ಇವರು. ತಲೆ ಕೆಡಿಸಿ ಬಿಟ್ಟವ್ರು ರೀತಿ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ. ಹಣ ಹಿಡ್ಕೊಬರೋಣ, ಯಾರನ್ನ ಗಂಡು ಮಕ್ಳು ಅಂತಾರ ಆಗಬೇಕು, ದಿಮ್ನಾಗ ಹಿಡ್ಕೊಂಬರ್ಬೇಕು. ಹಣ ಹಿಡ್ಕೊಂಬರೋಣ ಇಲ್ಲಿ. ಏ ವರ್ಷ ಬಾರಲ್ಲ ಹಂಗೆ ಹೋಗ್ಬಾರ್ದು. ರೀತಾ ಎಗ್ ರೈಸ್ ಅಂಗಡಿ ಇಕ್ಕವಳೆ, ರೀತಾ ಎಗ್ ರೈಸ್ ಅಂಗಡಿ ಇಕ್ಕವಳೆ. ಅವ ಅಣ್ಣ ಹಿಡ್ಕೊಂಬ ಅನ್ನು ದಿಮ್ನಾಗೆ. ಗಂಡಸ್ರು ಅಂತಾರ ಆಗಬೇಕು, ನಮ್ಮಂತಾರೆ ಹೆಂಗಸ್ರು ಹಿಡ್ಕೊಂಬಕ್ ಹೋದ್ರೆ ವಾರ್ಲಿಕ್ಕೆಂಡು ಹೋಗ್ತಾನೆ. ಅದಕ್ಕೆ ಹೊಸ್ರಿಕೊಂಡು ಹೋಗ್ತಾನೆ ಕಣಮ್ಮ. ಹಣ ಪೊಟ್ಟಾಗ ದಿಮ್ನಾಗ ಹಿಡ್ಕೊಂಬರೋಣ. ಹಿಂಗೆ ಹಿಡ್ಕೊಂಡು ಎಳ್ಕೊಂಬ ಇಲ್ಲಿ ಹೇಳ್ತೀನಿ. ಅಲ್ಲ ಹಿಂಗೆ ಹೋದ್ರೆ ಏನಂತ ತಿಳಿ ಹೆಂಗೆ ಹಿಡ್ಕೊಬರಕ್ಕಾಗುತ್ತ ನಮ್ಮಂತ ಹೆಂಗಸ್ರು ಕೈಲಿ ಕರ್ಕೊಂಬರೋಣ ಇಲ್ಲಿ. ಅಲ್ಲೋಡ ನ್ಯಾಕ್ ಮೇಕೊಂಡು ಹೋಗದ. ಅಯ್ಯಪ್ಪ ದೇವ್ರಿ, ಹೋಗತ್ತ ನೋಡು. ಹಿಂಗೆ ಹೋದ್ರೆ ಹೆಂಗೆ ಹಿಡ್ಕೋಬೇಕು ಹೇಳು? ಏ ವರ್ಷ ಹೋಗ್ಬಾರ್ದು ಕಣಲ್ಲ ಹಂಗೆ, ಬಾರಲ್ಲ ಮಂತಕ್ಕೆ. ನೋಡು ಹಿಡ್ಕೊಂಡಂಗೆಲ್ಲ ಕೊಸರ್ಕೊಂಡು ಹೋಗದ ಇವನು. ಹಣ ಪಟ್ಟಾಗ ದಿಮ್ನಾಗ ಹಿಡ್ಕೊಂಬಾರೋಣ ಇಲ್ಲಿ ಹೇಳ್ತೀನಿ. ಏ ಯೋಟ್ ಹಿಡ್ಕೊಂಡ್ರು ನಿಲ್ಲಂಗಿಲ್ಲ ಮನ್ ಕೊಸರ್ಕೊಂಡು ಹೋಗ್ತಾ ಇದ್ದಾನೆ. ವರ್ಷ ಅವ್ರೆ ನಿಂತ್ಕೊಂಡ್ರಿ ಇಲ್ಲಿ. ಅಲ್ಲೋಡು ನಿಮ್ಗೆ ಏನಾಗೈತೆ? ಹಂಗೆ ಹೋಗ್ತಾ ಇದ್ದೀರಾ? ಹಂಗೆ ಅಲ್ಕಿಸ್ಕೊಂಡು ನಕ್ಕೊಂಡು ಹಂಗೆ ನೆಕ್ಕೊಂಡು ಹೆಂಗೆಂಗೋ ಆಡ್ತಾ ಇದ್ದೀರಾ ಒಳ್ಳೆ ಕೋತಿ ಥರ. ಅವ್ನಿಗೆ ಹಂಗಾಗುತ್ತಾ ಕಣಮ್ಮ ಸುಗುಣ? ನಾವು ಹಂಗೆ ಅಂಬ್ತೀವಿ, ಅವ್ರಿಗೆ ಪಾಪ ಹೆಂಗಾಗುತ್ತೋ ಏನೋ. ಹಿಂಗೆ ಚೆನ್ನಾಗಿದ್ದವ್ರು ಹಿಂಗೆ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹಂಗಾಗುತ್ತಾ? ವರ್ಷ ಹಂಗಾಗುತ್ತೆ ಹೇಳಪ್ಪ ನಿನಗೆ. ಬಾರಪ್ಪ ಇಲ್ಲಿ. ಇಲ್ಲ ನಾನು ಬರಲ್ಲ ರೀತಿ ಎಗ್ ರೈಸ್ ಅಂಗಡಿ ಇಕ್ಕವಳೆ, ಮೊಟ್ಟೆ ಫ್ರೀ ಕೊಡ್ತಾಳೆ, ಎಗ್ ರೈಸ್ ಮಾಡ್ತಾಳೆ, ಕಬಾಬ್ ಮಾಡ್ತಾಳೆ, ಚಿಕನ್ ಬಿರಿಯಾನಿ ತಗೊಂಡ್ರೆ ಚಿಕನ್ ಕಬಾಬ್ ಫ್ರೀ, ಚಿಕನ್ ಮಟನ್ ಬಿರಿಯಾನಿ ತಗೊಂಡ್ರೆ ಕಾಲ್ಸೋ ಫ್ರೀ. ಅಣ್ಣ ಹಿಡ್ಕೊಂಬಾರಣ. ಏ ಹೋಗ ಮತ್ತೆ ನಾನು ಹಿಡ್ಕೊಂಡಂಗೆಲ್ಲ ಕೊಸರ್ಕೊಂಡು ಹೋಗ್ತಾ ಇದ್ದಾನೆ. ಯೋಟ್ ಹಿಡ್ಕೊಂಡ್ರು ನಿಲ್ತಾ ಇಲ್ಲ. ಅಣ್ಣ ಹಿಡ್ಕೊಂಬಾರಣಮ್ಮ ಅಂತಕೊಂಡು ಕರ್ಕೊಂಡು ಹೋದ್ರೆ ಸಾಕು. ಹಂಗಾಗುತ್ತಾ ಕಣಮ್ಮ ಅವನಿಗೆ? ಪಾಪ ನಾವೇನ ಹಿಂಗಂತೀವಿ, ಅವ್ನಿಗೆ ಹೆಂಗಾಗುತ್ತೋ ಏನೋ. ಅಣ್ಣ ಅವರು ತಲೆ ಕೆಡಿಸ್ಕೊಂಡವ್ರು ಕಣಣ್ಣ. ಅದೇ ಒಂಥರ ತಲೆಯಾಗ ತುಂಬ್ಕೊಂಡು ಒಂಥರ ತಲೆ ಕೆಡಿಸ್ಕೊಂಡಂಗಾಗೈತಿ. ಅದೇ ಒಂಥರ ತಲೆಗೆ ಒಕ್ಕ ಬಿಟ್ಟೈತೆ ಅವ್ರಿಗೆ. ಟೆನ್ಷನ್ ಮಾಡ್ಕೊಬಿಟ್ಟವ್ರೆ ಫುಲ್ಲು. ನಮ್ಮ ಏನೋ ತಲೆ ಕೆಡಿಸ್ಕೊಂಡ್ರದಕ್ಕೆ ಹಿಂಗಾಗಿರೋದು. ನೋಡು ಸುಮ್ಮನೆ ಹೋಗಿ ಇವಾಗ ಅಲ್ಲಿ ಕೂತ್ಕೊಂಡವನಿ. ಎಲ್ಲೆಲ್ಲ ಸುಮ್ಮ ಕುಕ್ಕಂಬೋದು ನಿನ್ಕಂಬೋದು ಹಿಂಗೆ ಮಾಡ್ತಾ ಇದ್ದಾನೆ. ನಗೋದು ಓಳೋದ್ರಂಗೆ ಆಡೋದು ಹಿಂಗೆ ಮಾಡ್ತಾ ಇದ್ದಾನೆ ಅಂದರೆ ಏನೋ ತಲೆ ಕೆಡಿಸ್ಕೊಂಡವ್ನು ಪಾಪ. ಅಂಗಡಿದೆ ತಲೆ ಕೆಡಿಸ್ಕೊಂಡವ್ನಿ ಅನ್ಸುತ್ತಿ. ಕಣಣ್ಣ ಅದನ್ನೇ ತಲೆ ಕೆಡಿಸ್ಕೊಂಡ. ಅಣ್ಣ ನಿನ್ನ ಜೊತೆಗೆ ಇನ್ನೊಬ್ರನ್ನ ಅಣ್ಣನ ಹಿಡ್ಕೊಂಡು ಅಣ್ಣ ಮಂತ ಕರ್ಕೊಂಬರೋಣ. ಮಂತಕೊಂಡು ಕರ್ಕೊಂಬಂದ್ರೆ ನಾವು ಹೆಂಗ ಮನೆಯಾಗೆ ಬಾಕ್ಲಿಕ್ಕೆ ಅಂಬ್ತೀವಿ, ಬಾಕ್ಲಿಕ್ಕೆ ಹಚ್ಚಿಕ್ ಬಿಡಲ್ಲ. ತಡಿ, ಅಲ್ಲಿ ಯಾರನ ಇದ್ದಾರೇನ ನೋಡ್ತೀನಿ. ಅಲ್ಲಿ ಯಾರನ ಇವನು ತಿಮ್ಮನ ಯಾರನ ಇದ್ದಾರೇನ. ಅವ್ರು ಯಾರನ ಇದ್ದರೆ ಹೋಗಿ ಕರ್ಕೊಂಬತ್ತೀನಿ ತಡಿಯಮ್ಮ. ಇಬ್ಬಳು ಪಟ್ಟಾಗ ಮಿಕ್ಕೆಂಡು ಹಿಡ್ಕೊಬರ್ಬೇಕು. ಅಯ್ಯೋ ಶಿವನಿ, ಯಾಕಮ್ಮ ಇವ್ರು ಹಿಂಗೆ ಆಡ್ತಾ ಇದ್ದಾರೆ? ಯಪ್ಪ ನನಗಂತೂ ಭಯ ಆಗ್ತೈತೆ ಕಣಮ್ಮ. ಅಯ್ಯೋ ಶಿವನಿ, ಯಾಕಪ್ಪ ಹಿಂಗೆ ಆಡ್ತಾ ಇದ್ದಾರೆ ಇವರು ಅಂತ ಹೇಳಿ ಅನ್ನಿಸ್ತೈತೆ. ಹೋಗತ್ಲಾಗೆ ಅಂಗಡಿದೆ ತಲೆ ಕೆಡಿಸ್ಕೊಂಡವ್ರು ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ಅವಳಂತೆ ಆಗಿದ್ರೆ ಆಗಲ್ಲ, ಅವಳೇನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾಳೆ. ನಾನು ಹೇಳಿ ಬಂದಿದ್ದೀನಿ ನನ್ನ ಗಂಡಿಗೆ ಏನಾನ ಆದರೆ ನಾನಂತೂ ಸುಮ್ಮನೆ ಇರಲ್ಲ. ಲೋಡಿ ಮುಂಡೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಬಂದಿದ್ದೀನಿ. ಏನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅವಳನ್ನ. ಅಲ್ಲ ಅತ್ಯಾಕೆ ತಲೆ ಕೆಡಿಸ್ಕೋಬೇಕಮ್ಮ? ಏನಾದಲ್ಲ ಅಂದರೆ ಇನ್ನೊಂದೇನು ಕೂಲಿ ಮಾಡ್ಕೊಂಡು ತಿಂಬಾನ ಏನು? ಅಯ್ಯೋ ಅದನ್ನೇ ತಲೆ ಕೆಡಿಸ್ಕೊಂಡ್ರೆ ಆಗುತ್ತೆ? ಚೆನ್ನಾಗಿ ವ್ಯಾಪಾರ ಆಗೋದಲ್ಲ ಅಕ್ಕ. ನಮ್ಮದು ಭಾಳ ಚೆನ್ನಾಗಾಗೋದು ವ್ಯಾಪಾರ. ನಾವು ಅದಕ್ಕೆ ಮತ್ತೆ ಸೈಟ್ ಗೀಟ್ ಎಲ್ಲ ತೊಗೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದು ಭಾಳ ಚೆನ್ನಾಗಾಗದ. ಅದಕ್ಕೇನೆ ಏನು ಮಾಡೋಣ. ಇವಾಗ ಬೇರೆ ಆಗಲ್ಲ ಅಂತಂದರೆ ಒಂಥರ ಇದಕ್ಕಿದ್ದಂಗೆ ತಲೆ ಕೆಟ್ಟಂಗೆ ಆಗುತ್ತೆ, ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ಮಾಡ್ಕೊಂಡು ಹಿಂಗೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ವರ್ಷ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಹೆಂಗಾಗಿದ್ದಾರೆ ಅಂತ ಹೇಳಿ ಅವರು ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾರೆ. ಯಾಕಂದರೆ ಚೆನ್ನಾಗಿ ವ್ಯಾಪಾರ ಆಗೋದಲ್ಲ ಅದಕ್ಕೆ. ಅವ್ರ ರೀತ ಬೇರೆ ಹಂಗೆ ಮಾಡ್ತಾ ಇದ್ದಾಳೆ, ವ್ಯಾಪಾರ ಆಗ್ದಂಗೆ ಆಯ್ತಾ ಅವರಿಗೆ ಒಂಥರ ತಲೆಗೆ ಅದೇ ಒಕ್ಕೊಂಡು ಹೆಂಗೆ ಆಡ್ತಾ ಇದ್ದಾರೆ. ಯಾವುದಾದ್ರೂ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಬರ್ಬೇಕು. ಏನು ಮಾಡೋಣ, ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.